ಕುಮಟಾ ಗಿಫ್ಟ್ ಸರ್ಕಲ್ನ ಆಟೋ ನಿಲ್ದಾಣ ಬಳಿ ಹೆದ್ದಾರಿಗೆ ಹೊಂದಿಕೊಂಡಿದ್ದ ವಿದ್ಯುತ್ ಕಂಬದ ಬುಡಭಾಗದ ಕಬ್ಬಿಣದ ಸರಳುಗಳನ್ನು ಪುರಸಭೆಯು ತೆರವುಗೊಳಿಸುವ ಮೂಲಕ ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದೆ. ಕುಮಟಾ ಗಿಫ್ಟ್ ಸರ್ಕಲ್ನ ಆಟೋ ನಿಲ್ದಾಣದ ಬಳಿ ಹೆದ್ದಾರಿಯ ಬದಿಗಿದ್ದ ವಿದ್ಯುತ್ ಕಂಬವನ್ನು ಸ್ಥಳಾಂತರ ಮಾಡುವಾಗ ಐಆರ್ಬಿಯು ಕಂಬದ ಬುಡಭಾಗವನ್ನು ಅಲ್ಲಿಯೇ ಬಿಟ್ಟಿತ್ತು. ಕಂಬದ ಬುಡಭಾಗದಿಂದ ಮೊನಚಾದ ಸರಳುಗಳು ಸಂಚಾರಿಗರಿಗೆ ಅಪಾಯ ಮಾಡುವ ಸಾಧ್ಯತೆ ಅಧಿಕವಾಗಿತ್ತು. ಬಳಿಕ ಆಟೋ ಚಾಲಕರು ಮೊನಚಾದ ಸರಳುಗಳನ್ನು ಬಾಗಿಸಿ ಹೆಚ್ಚಿನ ಅಪಾಯ ಎದುರಾಗದಂತೆ ಎಚ್ಚರಿಕೆ ವಹಿಸಿದ್ರು. ಆದರೂ ಪಾದಚಾರಿಗಳು ಗಮನಿಸಿದರೆ ಕಂಬದ ಬುಡಕ್ಕೆ ಕಾಲು ತಾಗಿಸಿಕೊಂಡು ಪೆಟ್ಟಾದ ಘಟನೆಯ ಜೊತೆಗೆ ಕೆಲ ವಾಹನಗಳು ಹಾದು ಪಂಚರ್ ಉಂಟಾಗಿ ವಾಹನ ಸವಾರರಿಗೆ ಸಮಸ್ಯೆ ಕೂಡ ಆಗಿತ್ತು. ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಾಸಾರ್ಹ ಸುದ್ದಿ ವಾಹಿನಿ ಕೆನರಾ ಪ್ಲಸ್ ವರದಿ ಬಿತ್ತರಿಸಿತ್ತು. ವಾಹಿನಿಯ ಜನಪರ ವರದಿಗೆ ಸ್ಪಂದಿಸಿದ ಪುರಸಭೆ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಅವರು ಜೆಸಿಬಿ ಬಳಸಿ ಈ ಕಂಬದ ಬುಡವನ್ನು ಸಂಪೂರ್ಣವಾಗಿ ಅಲ್ಲಿಂದ ತೆರವುಗೊಳಿಸುವ ಮೂಲಕ ಸಾರ್ವಜನಿಕರ ಸುರಕ್ಷಿತ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದ್ದು, ವಾಹಿನಿಯ ಜನಪರ ಕಾರ್ಯಕ್ಕೆ ಮತ್ತು ಪುರಸಭೆಯ ಸಹಕಾರಕ್ಕೆ ಆಟೋ ಚಾಲಕರು ಮತ್ತು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.